ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ. ಈ ಪುಟಾಣಿ ವಿಡಿಯೋಗೆ ಆಧಾರಿಕ ಸುಸ್ವಾಗತ. ಸ್ನೇಹಿತರೆ, ಒಂದು ವಿಡಿಯೋದ ವಿಶೇಷವಾದ ದಿನ. ಇದುವೇ ಬಸ್ ಟಿಕೆಟು. ಅದು ಎಲ್ಲಿಗೆ ನೋಡಿ ಸ್ನೇಹಿತರೆ, ರಾಯಚೂರು ಡಿಸ್ಟಿಕ್ಕಿನ ಮತ್ತು ನಮ್ಮ ರಾಯರ ದೇವಸ್ಥಾನದ ಬಳಿ ಹೋಗ್ತಾ ಇದ್ದೀವಿ. ಅಂದರೆ ಮಂತ್ರಾಲಯಕ್ಕೆ ಹೊರಟಿದ್ದೀವಿ ಈ ದಿನ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು KSRTC ಬಸ್ಸಲ್ಲಿ ಸ್ಲೀಪರ್ ಕೋಚಲ್ಲಿ ನಾವು ರಾಯರ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಮಂತ್ರಾಲಯ ನೋಡಿ, ಇದೇ ಬಸ್ಸು. ಈ ಬಸ್ಸಿನೊಂದಿನ ಹೊರಟಿದ್ದೀವಿ ಸ್ನೇಹಿತರೆ. ನಾವು ಅಂದ್ಕೊಂಡಂಗೆ ಆಗೋದಿಲ್ಲ, ಯಾಕಂತ ಗೊತ್ತಿಲ್ಲ. ನಾವು ಅಂದ್ಕೊಂಡ ತಕ್ಷಣ ಅದು ಸಾಧ್ಯನೇ ಆಗಲ್ಲ. ರಾಯರು ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಸುಮಾರು 1 ವರ್ಷದಿಂದ ಅಂದ್ಕೊಂಡಿರೋದಲ್ಲ, ಸತತ 10 ವರ್ಷದಿಂದ ಅಂದ್ಕೊಂಡಿರೋದು ರಾಯರ ಸನ್ನಿಧಿಗೆ ಹೋಗಬೇಕು ಅಂತ. ಆದರೆ ಇವತ್ತು ಕನಸು ನನಸಾಗಿದೆ ಸ್ನೇಹಿತರೆ. ನೋಡಿ, ಬೆಳಗಿನ ಜಾವ 5 ರಾಯರ ಮಂತ್ರಾಲಯ ದೇವಸ್ಥಾನಕ್ಕೆ ಹೊರಟೆವು. ನೈಟ್ 10 ಬಿಟ್ವಿ ಬಸ್ಸಲ್ಲಿ, KSRTC ಬಸ್ ಸ್ಲೀಪರ್ ಕೋಚಲ್ಲಿ. ಬೆಳಗಿನ ಜಾವ 5 ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗ್ಬಿಟ್ರು. ಹಾಗೆ ಮಂತ್ರಾಲಯದಿಂದ ಮೊದಲನೆಯಾಗಿ ಒಂದು ಆರ್ಚಿಂದ ಹೊರಟಿದ್ದೀವಿ ನೋಡಿ ಸ್ನೇಹಿತರೆ. ನಾವು ನೋಡಿ, ಅದು ದೇವರ ಒಂದು ಅನುಗ್ರಹ ಅಂತಲೇ ಹೇಳ್ಬೋದು, ದೇವರ ಸೃಷ್ಟಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಲ್ಲಿಂದ ಹೊರಟು ಅಲ್ಲಿರುವ ಒಂದು ನದಿ ಇದೆ, ಅದುವೇ ತುಂಗಭದ್ರಾ ನದಿ. ಆ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿ ಸ್ನಾನ ಮಾಡಿಕೊಂಡು ಪೂಜಾ ಕಾರ್ಯಕ್ರಮಗಳು ಮುಗಿಸ್ಕೊಂಡು ಅಲ್ಲಿಂದ ನೋಡಿ, ಅದುವೇ ತುಂಗಭದ್ರಾ ನದಿ. ಸಾವಿರಾರು ಜನ ಸ್ನೇಹಿತರೆ, ಸಾವಿರಾರು ಜನ. ನನ್ನ ರೈತ ಮಿತ್ರರೇ ಸ್ನೇಹಿತರೆ, ಸುಮಾರು ಜನ ಬರ್ತಾರೆ ಮಂತ್ರಾಲಯಕ್ಕೆ. ಅದು ನಾವು ಶನಿವಾರ ಸಂಜೆ ಹೊರಟಿದ್ವಿ, ಭಾನುವಾರ ಹೋದ್ವಿ. ತುಂಬ ಜನ ರಶ್ ಇತ್ತು, ತುಂಬ ಜನ, ಸಾವಿರಾರು ಜನ. ಆದರೂ ನದಿಯ ಒಂದು ಮಧ್ಯಭಾಗಕ್ಕೆ ಹೋಗಿ ನಾವು ಸ್ನಾನ ಮುಗಿಸ್ಕೊಂಡು ಈಜಾಡಿ ಆ ದೇವರಿಗೆ ಪ್ರಾರ್ಥಿಸಿಕೊಂಡು ನದಿಯ ಒಂದು ಸ್ಥಾನದಲ್ಲಿ ಮುಗಿಸ್ಕೊಂಡು ನದಿಯದಿಂದನೇ ನಾವು ಈ ದಿನ ಮಂತ್ರಾಲಯ ರಾಯರ ಮಠಕ್ಕೆ ಹೊರಟೆವು ನೋಡಿ ಸ್ನೇಹಿತರೆ. ನಾವು ಆ ದೇವಸ್ಥಾನಕ್ಕೆ ಹೇಳಿದ್ನಲ್ಲ, 10 ವರ್ಷದಿಂದ ಅಂದ್ಕೊಂಡಿದ್ದು ನಾವು ಹೋಗ್ಬೇಕು ಅಂತ. 10 ವರ್ಷದಿಂದ ಇವತ್ತು ಏನೋ ಗೊತ್ತಿಲ್ಲ, ಒಂದು ಹೋಗ್ಬೇಕು ಅಂತ ಮನಸ್ಸು ಮಾಡಿದ್ವಿ, ನಿರ್ಧಾರ ಮಾಡಿದ್ವಿ. ಆ ನಿರ್ಧಾರದಿಂದ ನಾನು ನನ್ನ ಸ್ನೇಹಿತ ಇಬ್ಬರು ನಿರ್ಧಾರ ಮಾಡ್ಕೊಂಡು ಡಿಸೈಡ್ ಮಾಡಿ ಸ್ನೇಹಿತರು ಇಬ್ಬರೂ, ಅದು ಏನಂತ ಗೊತ್ತಿಲ್ಲ, ಆಕಸ್ಮಿಕವಾಗಿ ಅದನ್ನು ಹೇಳಿದ್ರಿ. ರಾಯರ ದರ್ಶನಕ್ಕೆ ಹೋಗಬೇಕು ಅಂತ ನಾವು ವರ್ಷಗಳಿಂದ 10 ವರ್ಷದಿಂದ ಅಂದ್ಕೊಂಡು ಆಗಿಲ್ಲ. ಅಂದರೆ ಅದು ಈ ದಿನ ಒಂದು ಕ್ಷಣ ಮಾತ್ರದಲ್ಲಿ 10ನೇ ತಾರೀಕು ಹೊರಟುಬಿಟ್ವಿ. ಅದೇ ಟೈಮಿಗೆ ಸ್ಲೀಪರ್ ಕೋಚ್ ಬಸ್ ಸಿಕ್ತು. ಹಾಗೆ ಹೊರಟು ಅಲ್ಲಿ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡ್ಕೊತ ನೋಡಿ, ಎಷ್ಟೋ ಜನ ಇದ್ದಾರೆ, ಸಾವಿರಾರು ಜನ ಭಕ್ತರು ಇದ್ದಾರೆ ಸ್ನೇಹಿತರೆ. ನಮ್ಮ ತುಂಗಭದ್ರಾ ನದಿಯಲ್ಲಿ ಅವರ ಇದಂತೆಲ್ಲ ನೋಡಿಕೊಂಡು ಮುಗಿಸ್ಕೊಂಡು ನಿತ್ಯ ಕರ್ಮಗಳನ್ನು ಎಲ್ಲರೂ ಬೇರೆ ಬೇರೆ ಕಡೆ ಮಾಡ್ತಾರೆ. ತುಂಬ ಜನ ಅಲ್ಲೇ ಮಾಡಿರ್ತಾರೆ, ತುಂಬ ಗಲೀಜು ಮಾಡ್ತಾರೆ. ಆದರೆ ರಾಯರ ಸ್ಥಳದಲ್ಲಿ ಒಂದು ಪವಿತ್ರವಾದ ನದಿ ಅಂತಲೇ ಹೇಳ್ಬೋದು. ಆದರೆ ನದಿನ ತುಂಬ ಸ್ವಚ್ಛತೆಯಾಗಿ ಇಡಬೇಕು. ಅಲ್ಲಿ ನಾವು ಹೋಗಿರೋ ಭಕ್ತಾದಿಗಳಲ್ಲಿ ವಿನಂತಿ, ವಿಡಿಯೋ ಮುಖಾಂತರವಾಗಿ ನಮ್ಮ ಭಕ್ತಾದಿಗಳಿಗೆ ತಲುಪಿಸ್ಬೇಕು, ಒಳ್ಳೆಯದು. ಯಾಕಂದರೆ ಎಷ್ಟೋ ಹೊರಗಡೆ ಟಾಯ್ಲೆಟು ಸ್ವಚ್ಛತೆ ಎಲ್ಲ ಇದ್ಕೊಂಡು ಅಲ್ಲೇ ಬಂದು ನಿತ್ಯ ಕರ್ಮಗಳನ್ನು ಮಾಡ್ತಾರೆ ನದಿ ದಡದಲ್ಲಿ. ಅದು ಬಹಳ ನಾಚಿಕೆಡಾಗುತ್ತೆ ಸ್ನೇಹಿತರೆ. ಅದೊಂದು ಹೋಗಿರೋ ಭಕ್ತಾದಿಗಳು ಕೆಲವರು ಅಂತ, ಎಲ್ಲರೂ ಅಂತಲ್ಲ, ಕೆಲವರು ಮಾತ್ರ. ಯಾರೋ ಅವ್ರ ಮನಸ್ಥಿತಿಗೆ ಅವ್ರು ಹೆಂಗೆ ಹೊಂದಾಣಿಕೆ ಇರ್ತಾರೆ ಅಂದರೆ, ಆ ಫ್ಯಾಮಿಲಿಯಲ್ಲಿ ಅವರು ಜೀರೋದಲ್ಲಿ ಹಂಗೆ ಹೊಂದಾಣಿಕೆ ಇದ್ದು, ಅವ್ರ ಕುಟುಂಬದಲ್ಲಿ ಏನಾದರೂ ಅವರು ಅದೇ ಥರ ಇದ್ದರೆ, ಎಲ್ಲಂದ್ರಲ್ಲಿ ಹೊರಗಡೆ ಹೋಗಿರೋದು ಅದೇ ಅಭ್ಯಾಸ ಇದ್ದರೆ ಅಲ್ಲೂ ಕೂಡ ಅವ್ರಿಗೆ ಹೋಗುವ ಅಭ್ಯಾಸ ಇರುತ್ತೆ. ಅದಕ್ಕೆ ಸ್ವಚ್ಛತೆ ಕಾಪಾಡಬೇಕು ಅಂತ ಹೇಳ್ತಾ ಇದ್ದಾರೆ ಮೋದಿಯವರು. ಆ ಕಾಲದಾಗಿಂದನೂ ಒಂದು 10 ವರ್ಷದಿಂದ ಮೋದಿಯವರು ಹೇಳ್ತಾನೆ ಇದ್ದಾರೆ, ಸ್ವಚ್ಛತೆ ಕಾಪಾಡಿ. ಆದರೂ ಜನಗಳಿಗೆ ಸ್ವಚ್ಛತೆ ಕಾಪಾಡೋಕ್ಕೆ ಬರ್ತಿಲ್ಲ ಸ್ನೇಹಿತರೆ. ಯಾಕಂದರೆ ನದಿಯ ದಡದಲ್ಲಿ ಸುಮಾರು ಮೂತ್ರ ವಿಸರ್ಜನೆ ಎಲ್ಲ ಅಲ್ಲೇ ಮಾಡಿದ್ದಾರೆ, ಮತ್ತು ಸುಮ್ಮ ಗಲೀಜೆಲ್ಲ ಮಾಡಿದ್ದಾರೆ ಸ್ನೇಹಿತರೆ. ಅಲ್ಲಿ ಮುಗಿಸ್ಕೊಂಡು ನದಿ ಸ್ನಾನ ಮುಗಿಸ್ಕೊಂಡು ಅವ್ರವ್ರ ಕರ್ಮ ಅವ್ರವ್ರಿಗೆ ಪಟ್ಟಿದ್ದು ದೇವರ ಅನುಗ್ರಹದಿಂದ ನಾವು ಅಲ್ಲಿಂದ ಸ್ನಾನ ಮುಗಿಸ್ಕೊಂಡು ಆದರೆ ದಡದಿಂದ ಹೊರಗಡೆ ಜಾಗ ಚೆನ್ನಾಗಿದೆ, ನೀರು ಹರಿಯೋ ಜಾಗದಲ್ಲಿ. ಅದೆಲ್ಲ ಅವರವರು ಮಾಡಿದ್ದು ಅವ್ರವ್ರ ಕರ್ಮ ಅಂತ ಹೇಳ್ತಾರೆ ಸ್ನೇಹಿತರೆ. ಆದರೆ ರಾಯರ ಅನುಗ್ರಹದಲ್ಲಿ ತುಂಬ ಒಳ್ಳೆಯದು ಇದು. ರಾಯರ ಕ್ಷೇತ್ರಕ್ಕೆ ನಾವು ಈ ದಿನ ರಾಯರನ್ನು ನೋಡಬೇಕು, ರಾಯರನ್ನು ದರ್ಶನವನ್ನೇ ಮಾಡಬೇಕು ಅಂತ ನಾವು ಹೊಂದಿಕೊಂಡಿದ್ದಂಥ ಕೆಲಸವಂತೂ ಹಾಗೇ ಆಗುತ್ತೆ ಅಂತ ಹೇಳ್ತಾ ನಾವು ರಾಯರ ಒಂದು ಸ್ನಾನ ಮಾಡಿಕೊಂಡು ಬಿಳಿ ವಸ್ತ್ರಗಳನ್ನು ಧರಿಸಿಕೊಂಡು ರಾಯರ ಮಠಕ್ಕೆ ಆಗಮಿಸ್ತೇವೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ನಾವು ಶನಿವಾರ ಭಾನುವಾರ ಅಂತ ಜನ ಇರಲ್ಲ ಅಂತೇನು ಅಂದ್ಕೊಳಕ್ಕೆ ಹೋಗಬೇಡಿ. ಆದರೆ ನನಗೆ ಗೊತ್ತಿದ್ದಂಗೆ 10 ವರ್ಷದಿಂದ ರಾಯರ ಮಠಕ್ಕೆ ಹೋಗಿದ್ದೆ.
ಆವಾಗ ರಾಯರ ಮಠದಲ್ಲಿ ಇಷ್ಟು ಜನಸಂಖ್ಯೆ ಇರಲಿಲ್ಲ ಸ್ನೇಹಿತರೆ, ನನಗೆ ಗೊತ್ತಿದ್ದಂಗೆ ನನ್ನ ಭಾವನೆಗಳ ಪ್ರಕಾರ. ಈಗ ತುಂಬ ಜನ ರಾಯರ ಅನುಗ್ರಹ ಏನಿದೆ ಗೊತ್ತಿಲ್ಲ ಸ್ನೇಹಿತರೆ. ರಾಯರು ಅಂದ್ಕೊಂಡಿದ್ದು ಆಗಿದೆ ಅಂತೆ, ಪ್ರತಿಫಲ ಸಿಗುತ್ತಂತೆ. ಎಷ್ಟೋ ಜನ ರೈತರಿಗೆ, ಸ್ನೇಹಿತರಿಗೆ, ಫ್ರೆಂಡ್ಸ್ಗೆ, ಎಷ್ಟೋ ಜನ ಮಹಿಳೆಯರಿಗೆ ರಾಯರ ಅನುಗ್ರಹ ಅವ್ರಿಗೆ ಆಗ್ತಿದ್ದಂಗೆ, ಅವ್ರು ಸಂಕಲ್ಪ ಮಾಡ್ಕೊತಿದ್ದಂಗೆ ಅವರ ಕಷ್ಟಗಳು ಎಲ್ಲ ಭಾಗಿಯಾಗಿದಂತೆ. ಅದಕ್ಕಾಗಿ ರಾಯರ ಸನ್ನಿಧಿಗೆ ಈಗ ಸಾವಿರಾರು ಜನ, ಅಂದರೆ ಲಕ್ಷಾಂತರ ಜನ ಬಂದು ಹೋಗ್ತಾರೆ ದಿನದಂತ್ಯದಲ್ಲಿ. ಈಗ ರಜದ ವೇಳೆಯಲ್ಲಿ ಅಂತೂ ಹೋಗೋಕ್ಕಂತೂ ಆಗಲ್ಲ ಸ್ನೇಹಿತರೆ. ಅದರಲ್ಲೂ ಸಿಕ್ಕಿರೋ ಅದೃಷ್ಟ ಸ್ಲೀಪರ್ ಕೋಚು ಬಸ್ಸು ಅಂತ ಏನಾದರೂ ನಿಮಗೆ ಸಿಕ್ಕಿರೋ ಅದೃಷ್ಟ, ಸ್ಲೀಪರ್ ಕೋಚು, ಸ್ಲೀಪರು AC ಅಂತ ಏನಾದರೂ ಸಿಕ್ಕಿರೆ ನಿಮ್ಗೆ ಅದೃಷ್ಟದಲ್ಲಿ ಹೋಗಿ ಬರ್ಬೋದು ಸ್ನೇಹಿತರೆ. ತುಂಬ ಡಿಮ್ಯಾಂಡ್ ಇದೆ. ನಾವು ರಾಯರ ಮಠಕ್ಕೆ ಹೋಗಬೇಕು ಅಂದರೆ ನಾವು ಸ್ನೇಹಿತರೆ ಏನು ಮಾಡಬೇಕು ಅಂದರೆ 1 ತಿಂಗಳ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಬೇಕು. ಟ್ರೈನ್ ಟಿಕೆಟ್ ಮಾಡ್ಕೊಂಬಿಟ್ರೆ ಉತ್ತಮವಾದದ್ದು. ಸ್ಲೀಪರ್, AC ಸ್ಲೀಪರ್ ಎಲ್ಲ ಸಿಗುತ್ತೆ. ಸ್ಲೀಪರ್ ಬಂದು ನಿಮಗೆ ಅರೌಂಡು 375 ರೂಪಾಯಿ ಇರುತ್ತೆ. ಅದೇ AC ಬಂದು ನಿಮಗೆ 600 ಚಿಲ್ಲರೆ ಬೀಳುತ್ತೆ. ಇದು ಬೆಂಗಳೂರು ಟು ಮಂತ್ರಾಲಯ. ನಿಮಗೆ ಅಷ್ಟು ಪ್ಯಾಕೇಜಲ್ಲಿ ಈ ಹೋಗೋದಕ್ಕೂ ಮತ್ತು ಬರೋದಕ್ಕೆ ಎರಡು ಮಾಡ್ಕೊಂಬಿಟ್ರೆ ನಿಮಗೆ ಆರಾಮಾಗಿ ಸೌಕರ್ಯ ಚೆನ್ನಾಗಿರುತ್ತೆ. ರೈಲಲ್ಲಿ ಹೋಗಿ ಬರ್ಬೋದು ಸ್ನೇಹಿತರೆ. ನಿಮಗೆ ಒಂದು ದಿನದಲ್ಲೇ ರಾಯರ ದರ್ಶನ ಮುಗಿಸ್ಕೊಂಡು, ಅಲ್ಲಿಂದ ಪಂಚಮುಖಿ ದರ್ಶನ ಮುಗಿಸ್ಕೊಂಡು, ಮತ್ತು ಅಲ್ಲಿ ಪಂಚಲೆ ಎಲ್ಲ ಮುಗಿಸ್ಕೊಂಡು, ಅಲ್ಲಿರೋ ದೇವಸ್ಥಾನದೆಲ್ಲ ಸುತ್ತಮುತ್ತ ಮುಗಿಸ್ಕೊಂಡು, ಅಲ್ಲಿಂದ ನೀವು ರೈಲ್ವೆ ಸ್ಟೇಷನ್ಗೆ ಬಂದು ನಿಮ್ಮ ನೈಟ್ ಟ್ರೈನ್ ಏನಿದೆ ಆ ಟ್ರೈನಿಂದ ನೀವು ಬರ್ಬೋದು ಸ್ನೇಹಿತರೆ. ಇದು ಸ್ನೇಹಿತರೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ಒಂದು ರಾಯರ ಅನುಗ್ರಹದಿಂದ ಈ ದಿನ ನಮಗೆ ದರ್ಶನ ಆಯಿತು, ಚೆನ್ನಾಗಿ ದರ್ಶನ ಆಯಿತು ಸ್ನೇಹಿತರೆ. ಜನಸಂಖ್ಯೆ ಎಷ್ಟೇ ಜನ ಇದ್ದರೂ ಕೂಡ, ಎಷ್ಟೇ ಕ್ರೌಡ್ ಇದ್ರೂ ಕೂಡ ರಾಯರಿಗೆ ಸನ್ನಿಧಿಗೆ ಬರ್ಬೋದು ಸ್ನೇಹಿತರೆ. ಯಾಕಂದರೆ ಅಷ್ಟೇ ರಾಯರಿಗೆ ಅನುಗ್ರಹದಿಂದ ನಾವು ಭಕ್ತಿಯಿಂದ ಸಂಕಲ್ಪ ಮಾಡ್ಕೊಂಡು ಹೋದರೆ ನಮಗೆ ಒಳ್ಳೆಯ ತೃಪ್ತಿ, ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಸಿಗುತ್ತೆ ಸ್ನೇಹಿತರೆ. ನಿಜವಾದ ಸತ್ಯ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯತಂ ಕಲ್ಪವೃಕ್ಷಾಯ ಕಾಮಧೇನು ಮಹಾ ಅಂತ ಹೇಳ್ತಾರಲ್ಲ, ಹಾಗೆ ಭಾಳ ಅದ್ಭುತವಾದ ರಾಘವೇಂದ್ರನವರ ವಚನ. ಮತ್ತು ಅಲ್ಲಿ ನೋಡಿ ಅಲ್ಲಿ ಕೊಡ್ತಾಯಿದೆ ತೀರ್ಥ. ಆ ತೀರ್ಥ ತುಂಬ ಸಾವಿರಾರು ಜನಕ್ಕೆ ಸಿಗೋಲ್ಲ ಅದು ತೀರ್ಥ. ಮತ್ತು ಅಲ್ಲಿಂದ ಒಂದು ಅಕ್ಷತೆ ಕಾಳು ಕೊಡ್ತಾರೆ. ಅಕ್ಷತೆ ಕಾಳನ್ನ ತೊಗೊಂಡು ನಾವು ಮನೆಯಲ್ಲಿ ಒಂದು ಅನ್ನದ ಒಂದು ಇದಕ್ಕೆ ಹಾಕ್ಕೊಂಡು ನಾವು ಅನ್ನದ ಪ್ರಸಾದ ಮಾಡ್ಕೊಂಡು ತಿನ್ಕೊಳ್ಬೋದು ಸ್ನೇಹಿತರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ರಾಯರ ಅನುಗ್ರಹ ಒಂದು ಅಲ್ಲಿ ಫೋಟೋ ವಚನ ಒಂದು ಮುಗೀತು. ಫೋಟೋಗಳು ಮುಗಿಸ್ಕೊಂಡು ಒಂದು ರಾಯರ ಸನ್ನಿಧಿ ಮುಂಭಾಗದಲ್ಲೇ ರಾಯರ ಸ್ಥಳದಲ್ಲೇ ಕೂತ್ಕೊಂಡು ನಾವು ಜ್ಞಾನ ಒಂದು ಮುಗಿಸ್ಕೊಂಡು, ರಾಯರ ಜಪ ಮುಗಿಸ್ಕೊಂಡು ನಾವು ಅಲ್ಲಿಂದ ಆ ರಾಯರನ್ನು ನೋಡೋದಕ್ಕೆ ಸುಮಾರು ಜನ ನೋಡಿ, ಎಷ್ಟು ಜಾಗ ಚೆನ್ನಾಗಿದೆ, ವಿಶಾಲವಾದ ಜಾಗ. ಸುಮಾರು 10 ಎಕರೆ ಜಾಗ ಇರ್ಬೋದು ಅಲ್ಲಿ. ಆ ಜಾಗದಲ್ಲಿ ಸುಮಾರು ವಿಶಾಲವಾದ ಜಾಗ, ವಿಶಾಲತೆಯಾಗಿದೆ. ಎಷ್ಟು ಇಲ್ಲಿ ಕ್ಲೀನಿಗಿದೆ ಸ್ನೇಹಿತರೆ, ನನ್ನ ರೈತ ಮಿತ್ರರೇ, ಸ್ನೇಹಿತರೆ, ಫ್ರೆಂಡ್ಸ್. ದೇವಸ್ಥಾನ ಮುಂದೆ, ರಾಯರ ಮಠದ ಮುಂದೆ ತುಂಬ ಚೆನ್ನಾಗಿದೆ ಜಾಗ. ಬಟ್ ಹೊರಗಡೆ ನದಿಯ ದಡದಲ್ಲಿ ಆ ಥರ ಜನ ಮಾಡಿದ್ದಾರೆ. ಅದು ಎಲ್ಲಿಂದ ಹೊರಗಡೆಯಿಂದ ಬರ್ತಾರೋ, ಅದು ಯಾವ ಥರ ಆಗಿ ಮಾಡ್ತಾರೋ ಗೊತ್ತಿಲ್ಲ. ಅವ್ರು ಒಳ್ಳೆ ನೋಡಿ ಅಲ್ಲಿಂದ ಪ್ರಸಾದ ತೊಗೊಂಡು ಕೌಂಟ್ರ್ ಬಳಿ ಹೋಗಿ ಪ್ರಸಾದ ತೊಗೊಂಡು ಒಬ್ಬರಿಗೆ 2 ಪೀಸಸ್ ಕೊಡ್ತಾರೆ. ಅಂದರೆ 4 8 ಪೀಸ್ ಕೊಡ್ತಾರೆ. ಒಬ್ಬರಿಗೆ 60 ಒಂದು 4 ಪೀಸ್ ಬಂದು 30 ರೂಪಾಯಿ. ಪ್ರಸಾದವನ್ನು ತೊಗೊಂಡು 2 ಅಂದರೆ ಕೌಂಟ್ರ್ ಬೆಲೆ ಹೋಗಿ ಅವರೇ ಖುದ್ದಾಗಿ ಹೋಗಿದ್ರೆ ಅವರಿಗೆ ಚೀಟಿ ಪ್ರಕಾರ 2 ಪ್ರಸಾದ ಕೊಡ್ತಾರೆ. ಅಂದರೆ 2 ಚೀಟಿಯಲ್ಲಿ 60 ರೂಪಾಯಿ ಪ್ರಸಾದ ಕೊಡ್ತಾರೆ. 8 ಪೀಸ್ ಸಿಗುತ್ತೆ ಸ್ನೇಹಿತರೆ. ಆ ಪ್ರಸಾದವನ್ನು ತೊಗೊಂಡು ನಾವು ಅದನ್ನು ತೊಗೊಂಡು ಸ್ವೀಕರಿಸ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಅನ್ನದಾನ ಕೂಡ ಆಗುತ್ತೆ. ಅಂದರೆ ಊಟನೂ ಕೂಡ ಇರುತ್ತೆ. ಊಟನೂ ಮುಗಿಸ್ಕೊಂಡು ಹಾಗೆ ಪ್ರಸಾದವನ್ನು ತಿಂದ್ಕೊಂಡು ಬಂದು ರಾಯರ ಮುಂದೆ ಒಂದು ದೇವಸ್ಥಾನದ ಬಾಗಿಲದ ಮುಂದೆ ನಿಂತ್ಕೊಂಡು ಅಲ್ಲಿ ಫೋಟೋಸ್ ತೊಗೊಂಡ್ವಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಫೋಟೋಸ್ ತೊಗೊಂಡು ಅಲ್ಲಿಂದ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯತಂ ಅಲ್ಲಿಂದ ತೊಗೊಂಡು ಮತ್ತೆ ಟ್ರೈನ್ ಟಿಕೆಟು ನಾವು ಅಲ್ಲಿಗೆ ಹೋಗ್ಬೇಕು ಅಂದರೆ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಂಡಿರ್ತೀವಿ ಸ್ನೇಹಿತರೆ. ಬುಕ್ ಮಾಡ್ಕೊಂಡು ಮಧ್ಯಾಹ್ನ ಸಮಯ 1:15 ಟ್ರೈನ್ ಬುಕ್ಕಿಂಗ್ ಆಗಿತ್ತು. ಆ ಬುಕ್ಕಿಂಗ್ ಮಾಡ್ಕೊಂಡಿದ್ದ ಸಮಯದಿಂದ ಅಲ್ಲಿ ಮಂತ್ರಾಲಯದಿಂದ ರೈಲ್ವೆ ಸ್ಟೇಷನ್ಗೆ ಆಟೋದಲ್ಲಿ ಬರಬೇಕು ಸ್ನೇಹಿತರೆ. ಆಟೋ ಚಾರ್ಜ್ ಬಂದು ಒಬ್ಬರಿಗೆ 50 ರೂಪಾಯಿ ತೊಗೊತಾರೆ. 15 ಕಿಲೋಮೀಟ್ರ್ ಇರ್ತದೆ. ಪರ್ಸನ್ಗೆ 50 ರೂಪಾಯಿ ತೊಗೊತಾರೆ ಸ್ನೇಹಿತರೆ. ಅಲ್ಲಿಂದ ಆಟೋದಿಂದ ಬಂದು ನಾವು ಮಂತ್ರಾಲಯದ ರೈಲ್ವೆ ಸ್ಟೇಷನ್ಗೆ ಹೊರಟೆವು ಸ್ನೇಹಿತರೆ. ನೋಡ್ತಾ ಇರ್ಬೋದು, ಒಂದು ಸ್ವಚ್ಛತೆವಾದ ಭಾರತ ಅಂತ ಹೇಳ್ತಾರೆ. ಸ್ವಚ್ಛತೆವಾದ ಭಾರತ ನಿಜ, 100% ಸತ್ಯವಾದ. ಸ್ವಚ್ಛತೆ ಇರಬೇಕು. ಕೆಲವೊಂದು ಜಾಗದಲ್ಲಿ ಸ್ವಚ್ಛತೆ ಇಲ್ಲ. ಅದು ಯಾಕಂತ ಗೊತ್ತಿಲ್ಲ, ಕಾರಣಾಂತರ ಅಂತ ನಮಗೂ ಗೊತ್ತಿಲ್ಲ. ಆದರೆ ಸ್ವಚ್ಛತೆ ಇಟ್ಕೊಬೇಕು ಸ್ನೇಹಿತರೆ. ನಮಗೆ ಸ್ವಚ್ಛತೆ ಇದ್ದಷ್ಟು ತುಂಬ ಆರೋಗ್ಯನೂ ಚೆನ್ನಾಗಿರುತ್ತೆ. ನಮ್ಮ ರಾಘವೇಂದ್ರ ಮಠದಲ್ಲಿ ಚೆನ್ನಾಗಿದೆ. ಆ ರಾಘವೇಂದ್ರ ಮಠದ ಹಿಂದೆ ಅದೊಂದು ನನ್ನ ಮನಸ್ಸಿಗೆ, ನನ್ನ ಸ್ನೇಹಿತನಿಗೆ ತುಂಬ ಬೇಜಾರಾಯಿತು. ಬಂದಿರೋ ಭಕ್ತಾದಿಗಳು ಅಷ್ಟೇ ಎಷ್ಟೋ ಜನ
ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಒಂದು ಜಾಗ, ಅದೊಂದು ಆ ಜಾಗಕ್ಕೆ ಒಂದು ಕಟ್ಟುನಿಟ್ಟಾದ ಜಾಗವನ್ನು ತರಬೇಕು ಅಂತ ನನ್ನ ಈ ವಿಡಿಯೋನಲ್ಲಿ ಮುಖಾಂತರವಾಗಿ ವಿಡಿಯೋ ಮುಟ್ಟಬೇಕು ಸ್ನೇಹಿತರೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕ್ ಬಟನ್ ಒತ್ತಿ, ಮತ್ತು ಈ ವಿಡಿಯೋನ ಆದಷ್ಟು ರೈತ ಬಾಂಧವರು ಸ್ನೇಹಿತರಿಗೆ ಶೇರ್ ಮಾಡಿ, ಮತ್ತು ಈ ವಿಡಿಯೋನ ಮಂತ್ರಾಲಯ ಕೂಡ ಶೇರ್ ಆಗಬೇಕು, ಅಲ್ಲಿವರೆಗೂ ಮುಟ್ಟೋವರೆಗೂ ಶೇರ್ ಮಾಡಿ ನನ್ನ ಸ್ನೇಹಿತರೆ. ಇದು ಸ್ವಚ್ಛತೆ ಚೆನ್ನಾಗಿದೆ ಸ್ನೇಹಿತರೆ, ಆದರೆ ರಾಘವೇಂದ್ರ ಮಠ ಚೆನ್ನಾಗಿದೆ. ರಾಘವೇಂದ್ರ ಮಠದ ಹಿಂದೆ ನದಿ ಭಾಗದಲ್ಲಿ ಅಲ್ಲಿ ನನಗೆ ತುಂಬ ಬೇಜಾರಾಯಿತು ಸ್ನೇಹಿತರೆ. 10 ವರ್ಷ ಮುಂಚೆ ಇಷ್ಟು ಗಲೀಜಿರಲ್ಲ ಸ್ನೇಹಿತರೆ, ಆದರೆ ಇತ್ತೀಚೆಗೆ ಬರ್ತಾ ಜನಸಂಖ್ಯೆ ಓಕೆ, ಒಳ್ಳೆಯದು, ಭಕ್ತಾದಿಗಳು ಬರಲಿ, ದೇವಸ್ಥಾನ ಬಳಿ ಬಂದು ಭಕ್ತಾದಿಗಳು ಅವರನ್ನು ರಾಯರ ಮಠಕ್ಕೆ ಸಂಕಲಿಸಿದ ಅವರನ್ನು ಆಚರಿಸಲಿ, ಮತ್ತು ರಾಯರ ಮಠಕ್ಕೆ ಬಂದು ಅವರ ತನಿದಿಂದ ಅವರನ್ನು ಕಷ್ಟ ಸುಖಗಳನ್ನು ಭಾಗವಹಿಸ್ತಾನೆ ನಮ್ಮ ರಾಯರು. ಆದರೆ ಅಲ್ಲಿರೋ ಜನರುಗಳು ಹೋಗಿ ಆ ಗಲೀಜನ್ನು ದಯವಿಟ್ಟು ಮಾಡಬೇಡಿ. ನಮ್ಮ ಮುಂದೆಯಿಂದ ನಮ್ಮ ಯೂಟ್ಯೂಬ್ ಕಡೆಯಿಂದ, ನನ್ನ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ರೈತ ಮಿತ್ರರೇ ಸ್ನೇಹಿತರೆ. ನಮ್ಮ ರೈತ ಮಿತ್ರರು ಸ್ನೇಹಿತರು ಅಂತಲ್ಲ, ಅಲ್ಲಿ ಹೋಗಿರೋ ಯಾರೋ ಬ್ಯಾರೇರು ಈ ವಿಡಿಯೋನ ಅವರು ಕಳಿಸ್ರಿ, ಮತ್ತು ಅಲ್ಲಿರೋ ಗಲೀಜು ಮಾಡೋ ಸ್ನೇಹಿತರೆ ಜನಗಳಿಗೆ ಗೊತ್ತಾಗಲಿ ಸ್ನೇಹಿತರೆ. ನೋಡಿ, ಇದೇ ರೈಲ್ವೆ ಸ್ಟೇಷನ್ ಮುಂಭಾಗ ಆಟೋ ಸ್ಟ್ಯಾಂಡು, ಆಟೋಗಳು ಇರುತ್ತೆ. ಆಟೋದಿಂದ ನಾವು ಹೊರಟೆವು. ಆಟೋದಿಂದ ನಾವು ಹೊರಟಾಗ ನೋಡಿ, ಇದೇ ರೈಲ್ವೆ ನಿಲ್ದಾಣದಿಂದ ನಾವು ಹೊರಗಡೆ ಹೋದ್ವಿ. ಒಳಗಡೆ ಹೋಗಿ ಕೊಯಮತ್ತೂರು ರೈಲ್ವೆ ಸ್ಟೇಷನ್ ಬಂದಿತ್ತು ರೈಲು. ಆ ರೈಲಲ್ಲಿ ನಾವು ಹೊರಟಕ್ಕೆ ನಿಂತ್ಕೊಂಡ್ವಿ. ಸುಮಾಯ 1:30ಗೆ ಮಧ್ಯಾಹ್ನ ಹೊರಟೆವು. ಮಧ್ಯಾಹ್ನ ಹೊರಟಿದ್ದಕ್ಕೆ ನೈಟು 8:45 ಅಂದರೆ 9 ಗಂಟೆಗೆ ನಮ್ಮ ಯಲಹಂಕ ರೈಲ್ವೆ ಸ್ಟೇಷನ್ಗೆ ಬಂದು ಇಳ್ಕೊಂಡ್ವಿ ಸ್ನೇಹಿತರೆ. ಯಲಹಂಕದಿಂದ ನಾವು ಮನೆಗೆ ಬರ್ತೀವಿ. ನೋಡಿ, ಇದೇ ದೊಡ್ಡ ಮಂತ್ರಾಲಯದ ರೈಲ್ವೆ ಸ್ಟೇಷನ್ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಚೆನ್ನಾಗಿದೆ ರೈಲ್ವೆ ಸ್ಟೇಷನ್. ಸ್ವಚ್ಛತೆಯಾಗಿ ಇಟ್ಟಿದ್ದಾರೆ, ಎಲ್ಲ ಕಡೆ ಇಟ್ಟಿದ್ದಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಮಂತ್ರಾಲಯಕ್ಕೆ. ಒಂದು ಸಲ ಹೋಗಿ ಬನ್ನಿ, ರಾಯರ ಮಠಕ್ಕೆ ಹೋಗಿ ಬನ್ನಿ. ನಿಮ್ಮ ಕಷ್ಟ ಕಾಪನ್ಯಗಳನ್ನು ಕಾಪಾಡಲಿ ಆ ದೇವರು. ನಿಮಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡಲಿ, ಅಲ್ಲಿ ನಿಮಗೆ ಯಶಸ್ವಿಯಾಗಿ ತರಲಿ ಅಂತ ಹೇಳ್ತಾ ದೇವ್ರನ್ನ ಪ್ರಾರ್ಥಿಸಿಕೊಳ್ಳುತ್ತಾ ರಾಯರ ಮಠಕ್ಕೆ ಹೋಗಿ ಬನ್ನಿ ಸ್ನೇಹಿತರೆ. ರಾಯರ ಅನುಗ್ರಹ ಎಲ್ಲರಿಗೂ ಸಿಗಲಿ. ರಾಯರನ್ನು ಭೇಟಿ ಕೊಡಿ. ರಾಯರ ಅನುಷ್ಠಾನದಿಂದ ನಿಮ್ಮ ಆಯುಸ್ಸು, ಆರೋಗ್ಯ ಸಿಗಲಿ ಸ್ನೇಹಿತರೆ. ಒಳ್ಳೆಯದು, ಹೋಗಿ ಬನ್ನಿ ನನ್ನ ರೈತ ಮಿತ್ರರೇ ಸ್ನೇಹಿತರೆ. ಮತ್ತು ಇನ್ನೂ ಅನೇಕ ವಿಧವಾದ ಒಳ್ಳೊಳ್ಳೆ ವೀಡಿಯೋಗಳು ನಿಮ್ಮ ಮುಂದೆ ಮಾಡಿ ತರ್ತೀನಿ ಸ್ನೇಹಿತರೆ. ನೋಡಿ, ಹೊರಟೆವು, ರೈಲು ಬಂದು ನಿಂತಿದೆ. ರೈಲ್ವೆ ಸ್ಟೇಷನ್ಗೆ ನಾವು ಹೊರಡ್ತೀವಿ. ಈಗ ಬರುತ್ತೆ ರೈಲು. ಮತ್ತು ನೋಡ್ತಾ ಇರ್ಬೋದು, ಸುತ್ತಲಿರುವ ರೈಲ್ವೆ ಜಾಗದ ಸ್ವಚ್ಛತೆ ಜಾಗ, ಇಂಡಿಯನ್ ರೈಲ್ವೆ ಸ್ನೇಹಿತರೆ. ಇದು ವಿಡಿಯೋದ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನಿಮಗೆ ಏನೇನು ಅನಿಸುತ್ತೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ನನ್ನ ನೋಡಿ, ರೈತರೆಲ್ಲ ಹೇಳ್ಬೋದು ಸ್ನೇಹಿತರೆ. ರೈಲು ಒಂದೊಂದು ಟೈಮಲ್ಲಿ ಖಾಲಿ ಹೊಡಿತೈತೆ. ಎಷ್ಟು ಜಾಗ ಖಾಲಿ ಇದೆ ನೋಡಿ, ಸ್ಪೇಸ್ ಇದೆ, ಫುಲ್ ಖಾಲಿ ಇದೆ ರೈಲು ಸ್ಟೇಷನಲ್ಲಿ. ನಾವು ಹೋದ ಸಮಯದಲ್ಲಿ ರೈಲು ತುಂಬ ಜನಸಂಖ್ಯೆ ಕಮ್ಮಿ ಇತ್ತು. ಅದನ್ನೇ ಅದೃಷ್ಟವಂತ ಅಂತ ಹೇಳ್ಬೇಕು. ರಾಯರ ಮಠದಲ್ಲಿ ನಾವು ರಾಯರ ದರ್ಶನ ಮುಗಿಸ್ಕೊಂಡು ಬಂದಾದಮೇಲೆ ಅದು ಹೇಳ್ತಾರಲ್ಲ, ರೈಲು ನಮ್ಗೆ ಸಿಕ್ಕಿದ್ದು ಸಡನ್ನಾಗಿ ಸ್ಲೀಪರ್ ಕೋಚ್ ಟಿಕೆಟ್ ಸಿಕ್ತು, ಟ್ರೈನ್ದು ಸಿಕ್ತು. ನೋಡ್ತೀವಿ, ಒಳಗೆ ವಿಶಾಲವಾಗಿದೆ, ಯಾರೂ ಜನಸಂಖ್ಯೆ ಇಲ್ಲ. ಅದನ್ನೇ ಹೇಳೋದು ನಮ್ಮ ರಾಯರ ಅನುಗ್ರಹ ಅಂತ. ಹೋದಾಗ ತುಂಬ ಕಷ್ಟ ಆಯಿತು. ಅಂದರೆ ಸ್ಲೀಪರ್ ಬಸ್ಸಲ್ಲೇ ಹೋದ್ವಿ, ಆದರೆ ಬಸ್ ಸಿಕ್ಕಿತ್ತಲ್ಲ, ಟ್ರೈನ್ ಸಿಕ್ಕಿಲ್ಲ ಅಂತ. ಆದರೆ ಬರ್ತಾ ಎಷ್ಟು ಬೇಗ ಬಂದ್ವಿ ಅಂದರೆ ನೋಡಿ, ಅದನ್ನೇ ರಾಯರು ಅನುಗ್ರಹ ಆಗ್ಬಿಟ್ರೆ ನಮಗೆ ಎಷ್ಟು ಬೇಗ ತೃಪ್ತಿ ಆಗುತ್ತೆ. ನೋಡಿ, ಈ ವಿಡಿಯೋನ ಆದಷ್ಟು ರೈತ ಬಾಂಧವರಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನೂ ಅನೇಕ ವೀಡಿಯೋಗಳು ಮಾಡಿ ನಿಮ್ಮ ಮುಂದೆ ತರ್ತೀನಿ ಸ್ನೇಹಿತರೆ. ಒಳ್ಳೊಳ್ಳೆ ವೀಡಿಯೋಗಳು ಮಾಡಿ ತರ್ತೀನಿ. ಓಂ ನಮಃ ಶಿವಾಯ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಕಾಮಧೇನ್ ನಮೋ ನಮಃ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಹೇಳ್ತೀವಿ ಸ್ನೇಹಿತರೆ. ಅಲ್ಲಿರೋ ನಿಮಗೆ ಏನಾದರೂ ಹಣಕಾಸು ಕಳಿಸ್ಬೇಕಂದ್ರೆ ಒಂದು ಸ್ಕ್ಯಾನರ್ ಇದೆ, ಕಳಿಸಿ ಸ್ನೇಹಿತರೆ. ಮತ್ತೆ ಸಿಗೋಣ. ಬಾಯ್ ಎಲ್ಲರಿಗೂ. ಟೇಕ್ ಕೇರ್.